Okay, welcome to all. Today discussion about modern physics, the dual nature of matter of radiation. Yes, ಈಗ dual nature of matter ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರಲ್ಲಿ ಏನೆಲ್ಲ ಕಾನ್ಸೆಪ್ಟ್ ಬರುತ್ತೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. Look here, in this concept, you know, one is emission of electrons, another one is photoelectric effect, another one is de Broglie matter waves. ಇಷ್ಟು ಕಾನ್ಸೆಪ್ಟ್ಸ್ ಈ ಚಾಪ್ಟರ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗೆ ಇದ್ರ ಮೇಲೆ ಒಂದಿಷ್ಟು ಸ್ಯಾಂಪಲ್ ಆಫ್ ಕ್ವಶನ್ಸ್ ಯಾವ ತರ ಇರುತ್ತೆ ಅನ್ನೋದು ಬಹಳ ಮುಖ್ಯ. ಇನ್ನು ನಮ್ಮ ಮುಂದಿನೆಲ್ಲವೂ ಮಾಡರ್ನ್ ಫಿಸಿಕ್ಸ್ ಚಾಪ್ಟರ್ಸ್ ಆಗಿರುತ್ತೆ. ಒಂದು ನೇಚರ್ ಆಫ್ ಮ್ಯಾಟರು, ಆಟಮು, ನ್ಯೂಕ್ಲಿಯೈ, ಸೆಮಿಕಂಡಕ್ಟರ್ ಡಿವೈಸ್. ಹೆಚ್ಚು ಕಡಿಮೆ ಈ 4 ಚಾಪ್ಟರ್ಗಳ ಮೇಲೆ ಸುಮಾರಾಗಿ 20 ರಿಂದ 25 ಕ್ವಶನ್ಸ್ ಬರುತ್ತೆ. ಹೆಚ್ಚು ಕಡಿಮೆ 40% ಕ್ವಶನ್ಸ್ ಕವರ್ ಆಗುತ್ತೆ. ಮತ್ತೆ ಎಲ್ಲದೂ ಬಹಳ ಈಸಿಯಾಗಿ ಇರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ಸುಲಭವಾದ ಮ್ಯಾಥಮೆಟಿಕಲ್ ಫಾರ್ಮುಲಾಸ್ ನಾವು ಸುಲಭವಾಗಿ ಲೆಕ್ಕಗಳನ್ನ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಬೇಕಾಗಿರ್ತಕ್ಕಂಥ ಪ್ಲೇಸ್ ಯಾವುದು ಅಂತಂದ್ರೆ ಮಾಡರ್ನ್ ಫಿಸಿಕ್ಸ್. ಓಕೆ, ಈಗ ಬರೋಣ, ನೋಡೋಣ ಏನೇನಾಗುತ್ತೆ, ಏನೇನು ಬರ್ತಕ್ಕಂಥ ಕ್ವಶನ್ಸ್ಗಳು ಅಂತ ನೋಡ್ಕೊಳ್ಳೋಣ. ಎಸ್, ದ ಫಸ್ಟ್ ಕ್ವಶನ್ ಈಸ್ ನಂಬರ್ ಆಫ್ ಫೋಟಾನ್ಸ್ ಆಫ್ ವೇವ್ ಲೆಂತ್ 600 nanometer emitted per second by an electric bulb of power 60 watt is. ಇಲ್ಲಿ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅನ್ನ ಕೊಟ್ಟಿದೆ 6 × 10⁻34 ಅಂತ. ಎಸ್, ನಂಬರ್ ಆಫ್ ಫೋಟಾನ್ಸ್ ಆಫ್ ವೇವ್ ಲೆಂತ್ 600 ಎಮಿಟೆಡ್ ಪರ್ ಸೆಕೆಂಡ್ ಬೈ ಅನ್ ಎಲೆಕ್ಟ್ರಿಕ್ ಬಲ್ಬ್ ಅಂತ ಹೇಳಿ. ಅಲ್ಲಿಗೆ ಇಲ್ಲಿ ವ್ಯಾಟ್ ಕೊಟ್ಟಿದ್ದಾರೆ. ಅಂದ್ರೆ ಪವರ್ ಈಸ್ ಈಕ್ವಲ್ ಟು ಏನು, ಎನರ್ಜಿ ಬೈ ಟೈಮ್ ಟೇಕನ್. ಹೌದಾ, ಎನರ್ಜಿ ಬೈ ಟೈಮ್ ಟೇಕನ್, ದಟ್ ಈಸ್ ನಥಿಂಗ್ ಬಟ್ ಎನರ್ಜಿ. ಎನರ್ಜಿ ಅಂತ ಇನ್ನೊಂದು ಫಾರ್ಮುಲಾ ಇದೆ ನಮ್ಮ ಹತ್ರ, E is equal to h nu ಅಥವಾ E is equal to hc by lambda. ಇದನ್ನ ಇಲ್ಲಿ ಹಾಕೋಣ. ದಟ್ ಈಸ್ ಈಕ್ವಲ್ ಟು hc by lambda ಇಂಟು ಟಿ. ಇಲ್ಲಿ ನಂಬರ್ ಆಫ್ ಅಂತ ಕೇಳಿದ್ದಾರೆ. ಹಾಗಾಗಿ ಏನಾಗುತ್ತೆ, ದಿಸ್ ಈಸ್ n ಆಗುತ್ತೆ. E is equal to h nu ಫಾರ್ ಎನರ್ಜಿ ಆಫ್ ಈಚ್ ಫೋಟಾನ್. ಇಲ್ಲಿ ನಂಬರ್ ಆಫ್ ಫೋಟಾನ್ಸ್ ಇರ್ಬೇಕಾದಾಗ ಏನ್ ನೋಡಬೇಕು, ನಮ್ಗೆ ಏನ್ ನಂಬರ್ ಆಫ್ ಫೋಟಾನ್ಸ್. ಹಾಗಾದ್ರೆ ಪಿ ಇಸ್ ಈಕ್ವಲ್ ಟು ಏನ್ ಬಂತು ಫಾರ್ಮುಲಾ, ಪಿ ಇಸ್ ಈಕ್ವಲ್ ಟು NHc ಡಿವೈಡ್ ಬೈ ಟಿ ಇಂಟು ಲ್ಯಾಂಬ್ಡಾ ಅಂತ ಹೇಳಿ. ಹಾಗಿದ್ರೆ ಲುಕ್ ಹಿಯರ್, n ಇಸ್ ಈಕ್ವಲ್ ಟು ಪಿ ಟಿ ಲ್ಯಾಂಬ್ಡಾ ಡಿವೈಡ್ ಬೈ h ಇಂಟು ಸಿ. ಕರೆಕ್ಟಾ? ಹಾಗಿದ್ರೆ P is equal to ಎಷ್ಟು ಪವರು, 60 ವ್ಯಾಟ್. ಟೈಮು ಪರ್ ಸೆಕೆಂಡ್ ಅಂದ್ರೆ 1 ಇಂಟು ಲ್ಯಾಂಬಾ 600 ಇಂಟು 10⁻⁹ ನ್ಯಾನೋಮೀಟರ್ ಡಿವೈಡ್ ಬೈ ಪ್ಲಾಂಕ್ಸ್ ಕಾನ್ಸ್ಟೆಂಟ್ 6 ಇಂಟು 10⁻34 ಕೊಟ್ಟಿದ್ದಾರೆ ಇಂಟು ಸಿ 3 ಇಂಟು 10⁸ ಮೀಟರ್ ಪರ್ ಸೆಕೆಂಡ್. ಇಷ್ಟು ಲೆಕ್ಕ ಇದೆ. ಬಹಳ ಸಿಂಪಲ್ ಆಗಿರುತ್ತೆ. ಆಪ್ಷನ್ಸ್ ನೋಡ್ಕೊಂತ ಇರ್ಬೇಕು. ಇಲ್ಲಿ ಮೇಲೆ 6 ಇದೆ, 2 ಇದೆ, ಇಲ್ಲಿ 1 ಇದೆ, ಏನಿಲ್ಲ ಅಂತ. ಈಗ ನೋಡಿ, ಈ 6 ಕ್ಯಾನ್ಸಲ್, ಏನ್ ಬೇಕಾದಾಗ ಈ 3ರಿಂದ ಈ 6 ಡಿವೈಡ್ ಮಾಡಿದ್ರೆ 2 ಬರುತ್ತೆ. ಆನ್ಸರ್ ಮಸ್ಟ್ ಬಿ ಸ್ಟಾರ್ಟ್ ಫ್ರಮ್ 2. ಅಂದ್ರೆ ಇದೇ ಆನ್ಸರ್, ಮುಗಿದೇ ಹೋಯ್ತು. ದೊಡ್ಡ ಲೆಕ್ಕ ಅನ್ಸುತ್ತೆ, ಬಟ್ ಸಿಂಪಲ್. ಈ 6 ಈ 6 ಡಿವೈಡ್ ಮಾಡಿದ್ರೆ 1 ಬಂದೇ ಬರುತ್ತೆ, ಬಿಟ್ಬಿಡಿ. ಈ 3ರಿಂದ ಇದನ್ನ 6 ಡಿವೈಡ್ ಮಾಡಿದ್ರೆ 2 ಬರುತ್ತೆ, 200 ಆಗುತ್ತೆ. 200 260 ಏನ್ ಬೇಕಾದಿರ್ಲಿ, ಬಟ್ ನ್ಯೂಮರಿಕಲ್ ವ್ಯಾಲ್ಯೂಸ್ ನೋಡಿದಾಗ ನಮ್ಗೆ ಅಕಸ್ಮಾತ್ ಇನ್ನೊಂದು ಯಾವ್ದಾದ್ರು 2 ಇದ್ದಿದ್ರೆ ನಾವು ಯೋಚನೆ ಮಾಡ್ಬೇಕಾಗಿತ್ತು. ಬೇಕಾದ್ರೆ ಈಗ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈಗ 6 1s 6 10s 3 1s 3 200s. ಕರೆಕ್ಟಾ? ಇಲ್ಲಿ 34 ಇದೆ, ಇಲ್ಲಿ 8 ಇದೆ, ಕಳೀರಿ. ಎಷ್ಟು ಉಳಿತೆ? 26 ಉಳಿಯುತ್ತೆ. 26 ಮೇಲಕ್ಕೆ ಬರಲಿ, ಏನಾಗುತ್ತೆ ಅವಾಗ? 26 ಮೇಲ್ ಬಂದ್ರೆ ಪ್ಲಸ್ 26 ಆಗುತ್ತೆ. ಇಲ್ಲಿ 2 0 ಇದೆ, ಅಲ್ಲಿಗೆ 28 ಆಯ್ತು. ಇಲ್ಲಿ 2 0 ಇದೆ, 29 ಆಯ್ತು. ಅದಾಗ 9 ಕಳೀರಿ, ಅಲ್ಲಿಗೆ 20 ಹೋಯ್ತು. ಅಂದ್ರೆ ದ ಆನ್ಸರ್ ಈಸ್ 2 ಇಂಟು 10⁻20 ಆಗಿರುತ್ತೆ. ಇಲ್ಲೇ ಬಂದ್ಬಿಡುತ್ತೆ ಆನ್ಸರ್. ಆದ್ರೂ ನಿಮ್ ಹೇಳಿ, ಐನ್ಸ್ಟೈನ್ ಫೋಟೋಎಲೆಕ್ಟ್ರಿಕ್ ಈಕ್ವೇಶನ್ ವಾಸ್ ಎಕ್ಸ್ಪೆರಿಮೆಂಟಲಿ ವೆರಿಫೈಡ್ ಬೈ ಐನ್ಸ್ಟೈನ್ ಫೋಟೋಎಲೆಕ್ಟ್ರಿಕ್ ಈಕ್ವೇಶನ್ ಏನಿದೆಯಲ್ಲ, E is equal to W plus kinetic energy ಅಂತ, ಆ ಈಕ್ವೇಶನ್ಸ್ ಅನ್ನ ಎಕ್ಸ್ಪೆರಿಮೆಂಟಲಿ ವೆರಿಫೈ ಮಾಡಿದ್ರೆ ಯಾರು ಅಂತ ಕೇಳಿದ್ದಾರೆ. ಫಾರ್ಮಿ ಅಂತಿದೆ, ಐನ್ಸ್ಟೈನ್ ಅಂತಿದೆ, ರುದರ್ಫೋರ್ಡ್ ಅಂತಿದೆ,
ಮಿಲಿಕನ್ಸ್ ಅಂತಿದೆ, ನೆನಪಿರ್ಲಿ. ಮಿಲಿಕನ್ಸ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಈ ಐನ್ಸ್ಟೀನ್ ಫೋಟೋನಿಕ್ ಇಕ್ವೇಶನ್ಸ್ ಅಲ್ಲಿ ಎಕ್ಸ್ಪೆರಿಮೆಂಟಲ್ ವೆರಿಫೈ ಮಾಡ್ತಾರೆ. ಸೈಂಟಿಸ್ಟ್ಗಳಲ್ಲಿ 2 ತರ ಇರ್ತಾರೆ, ಥೆರಾಟಿಕಲ್ ಫಿಸಿಸ್ಟ್ಗಳು ಮತ್ತೆ ಎಕ್ಸ್ಪೆರಿಮೆಂಟಲ್ ಫಿಸಿಸ್ಟ್ ಅಂತ ಹೇಳ್ತಾರೆ. ಕೆಲವು ಜನ ಪ್ರಯೋಗಗಳನ್ನ ಮಾಡಿ ನಮ್ಗೆ ಉತ್ತರಗಳನ್ನ ಪ್ರಯೋಗಗಳನ್ನ ಮಾಡೋದ್ರ ಮೂಲಕ ಸೈನ್ಸ್ ರಿಸರ್ಚ್ ಅನ್ನ ಮಾಡ್ತಾರೆ. ಕೆಲವು ಜನ ಥೆರಾಟಿಕಲಿ ಪ್ರೂವ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಮ್ಯಾಕ್ಸ್ವೆಲ್ಸ್ ಆಗಿರ್ಬೋದು, ಮ್ಯಾಕ್ಸ್ ಪ್ಲಾಂಕ್ ಆಗಿರ್ಬೋದು, ಆಲ್ಬರ್ಟ್ ಐನ್ಸ್ಟೀನ್ ಆಗಿರ್ಬೋದು, ಇವರೆಲ್ಲ ಏನಪ್ಪಾ ಅಂತ ನಿಲ್ ಬೋರ್ ಆಗಿರ್ಬೋದು, ಇವರೆಲ್ಲ ಥೆರಾಟಿಕಲಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ, ಥೆರಾಟಿಕಲಿ ಅವರು ಫಿಸಿಕ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ, ಅದಕ್ಕೆ ಥೆರಾಟಿಕಲ್ ಫಿಸಿಸ್ಟ್ ಅಂಡ್ ಎಕ್ಸ್ಪೆರಿಮೆಂಟಲ್ ಫಿಸಿಸ್ಟ್ ಅಂತ ಹೇಳ್ತೀವಿ. ಅವಾಗ ಏನ್ ಮಾಡ್ತಾರೆ, ಥೆರಾಟಿಕಲಿ ಯಾರು ಎಕ್ಸ್ಪ್ಲೇನ್ ಮಾಡಿರ್ತಾರೋ ಅದನ್ನ ಇನ್ಯಾರೋ ಒಬ್ರು ಎಕ್ಸ್ಪೆರಿಮೆಂಟ್ ಹೋಗ್ತಾರೆ, ಅಥವಾ ಇನ್ಯಾರೋ ಎಕ್ಸ್ಪೆರಿಮೆಂಟ್ ಮಾಡಿರ್ತಕ್ಕಂಥ ಇನ್ನೊಬ್ರು ಯಾರೋ ಅದಕ್ಕೆ ಥಿಯರಿಯನ್ನ ಬರ್ತಾರೆ. ಫಾರ್ ಎಕ್ಸಾಂಪಲ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಹಂಗೇನೆ, ಈ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದವರು ಹರ್ಡ್ಸ್ ಅಂತ ಹೇಳ್ತಿರೋದು. ಹರ್ಡ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಅದಕ್ಕೆ ಥಿಯರಿ ಕೊಡಕ್ ಬರೋದು. ಆವಾಗ ಐನ್ಸ್ಟೀನ್ 1905 ಥಿಯರಿ ಕೊಡ್ತಾರೆ. ಹೌದು, ಇದೆಲ್ಲ ಈ ಐನ್ಸ್ಟೀನ್ ಕೊಟ್ಟಿರ್ತಕ್ಕಂಥ ಫೋಟೋಎಲೆಕ್ಟ್ರಿಕ್ ಕರೆಕ್ಟ್ ಆಗಿದೆ ಅಂತ ಪ್ರೂವ್ ಮಾಡಿದ್ರೆ ಯಾರು ಅಂತ ಎಕ್ಸ್ಪೆರಿಮೆಂಟಲ್ ಆಗಿ, ಅದು ಮಿಲಿಕನ್ಸ್. A photon of energy electron 8 electron volt is incident on a metal surface of a threshold frequency 1.6 10 to 15 hertz. The kinetic energy of the photoelectron emitted is illu ashtene h is equal to 6 into 10 to minus 34 joule-second ಕೊಟ್ಟಿದ್ದಾರೆ. The photon energy ಅಂದ್ರೆ ಈ ಕೊಟ್ಟಿದ್ದಾರೆ, ಅರ್ಥ ಆಯ್ತು ಹೇಳ್ತಿರೋದು. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಕೂಡ 1.6 15 hertz ಕೊಟ್ಟಿದ್ದಾರೆ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಕೊಟ್ಟು ಏನ್ ಮಾಡ್ಬೇಕು ನಾವು, ವರ್ಕ್ ಫಂಕ್ಷನ್ ಮಾಡಬೇಕು. ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಎಲೆಕ್ಟ್ರಾನ್ ಫ್ರಮ್ ದ ಮೆಟಲ್ ಸರ್ಫೇಸ್ ಇಸ್ ಕಾಲ್ಡ್ ಆಸ್ ವರ್ಕ್ ಫಂಕ್ಷನ್. ಆ ಮಿನಿಮಮ್ ಎನರ್ಜಿಗೆ ಮಿನಿಮಮ್ ಫ್ರೀಕ್ವೆನ್ಸಿ ತಗೊಂಡ್ರೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕರೀತೀವಿ. ಮಿನಿಮಮ್ ಫ್ರೀಕ್ವೆನ್ಸಿ ರಿಕ್ವೈರ್ಡ್ ಟು ಗೆಟ್ ದಿ ಎಲೆಕ್ಟ್ರಾನ್ ಎಮಿಟೆಡ್ ಫ್ರಮ್ ದ ಮೆಟಲ್ ಸರ್ಫೇಸ್ ಇಸ್ ಕಾಲ್ಡ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಹಾಗಾದ್ರೆ W is equal to h nu naught 6 into 10 raised to minus 34 into ಫ್ರೀಕ್ವೆನ್ಸಿ ಎಷ್ಟಿದೆ, 1.6 into 10 raised to 15 hertz. ಓಕೆ, ಇಷ್ಟು ಕೊಟ್ಟಿದ್ದಾರೆ. ಹೌದಾ, ಇದನ್ನೇನು ಸಾಲ್ವ್ ಮಾಡಕ್ ಹೋಗ್ಬೇಡಿ, ಹಿಂಗೆ ಇರ್ಲಿ. ಯಾಕೆ, ಸಿಂಪ್ಲಿಫಿಕೇಶನ್ ಯಾವತ್ತು ಎಂಡಿಗೆ ಹೋಗ್ಬೇಕು. ಮಧ್ಯ 16 ಅಂತ ಮಾಡ್ಕೊಂಡು ಕುಂದಕ್ಕೆ ಟೈಮ್ ವೇಸ್ಟ್ ಆಗುತ್ತೆ. ಎಸ್, ಹಾಗಿದ್ರೆ ಈಗ ಇದನ್ನ ನೋಡಿ, ಈಗ ಇದು ಮುಗಿಸ್ಬಿಡೋಣ. ಈಗ h nu naught ಹೇಗೆ, ಇದು ಇಷ್ಟು ಮಾಡಿದ್ರೆ ನಮಗೆ ಎದುರು ಬರುತ್ತೆ ಆನ್ಸರು, ಜೌಲಲ್ಲಿ ಬರುತ್ತೆ. ಇದನ್ನ ಏನ್ ಮಾಡ್ಬೇಕು, ಡಿವೈಡ್ ಬೈ 1.6 into 10 raised to minus 19 ಅಂದ್ರೇನು, ಇಟ್ಕೊಂಡಿಟ್ಟು ಎಲೆಕ್ಟ್ರಾನ್ ವೋಲ್ಟ್. ನೋಡಿ, ಅವಾಗ ಈ 1.6 ಈ 1.6 ಕ್ಯಾನ್ಸಲ್, ಅಲ್ಲಿಗೆ 6 ಬಂತು. ಇಲ್ಲಿ 34 ಇದೆ, 19 ಇದೆ, 19 ಮೇಲೆ ಬಂದು 10 ಇದೆ, 19 34 34 ಕ್ಯಾನ್ಸಲ್ ಆಗುತ್ತೆ, 6 ಎಲೆಕ್ಟ್ರಾನ್ ವೋಲ್ಟ್ ಆಗುತ್ತೆ. Then according to Einstein photoelectric equation, E is equal to W plus Ke. Energy is equal to work done, work function plus kinetic energy. Therefore, kinetic energy is equal to E minus W. That is equal to 8 minus 6, that is equal to 2. The 2 is the answer. A graph of maximum kinetic energy of the photoelectron against frequency. The frequency of the radiation incident on the metal in a straight line. The slope equal to, ಇಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು, ಅರ್ಥ ಆಯ್ತಾ ಹೇಳ್ತಿರೋದು. ಈಗ ಸ್ಲೋಪ್ ಹಾಕೋಣ, ಹಿಂಗಿದೆ. ಎಸ್, ದಿಸ್ ಈಸ್ ಕೈನೆಟಿಕ್ ಎನರ್ಜಿ, ದಿಸ್ ಈಸ್ ಫ್ರೀಕ್ವೆನ್ಸಿ. ಗ್ರಾಫ್ ಅನ್ನ ಹಾಕಿದ್ರೆ ಗ್ರಾಫ್ ಹಿಂಗೆ ಬರುತ್ತೆ. ಇದು ದಿಸ್ ಇಸ್ ಸ್ಲೋಪ್. ಈ ಸ್ಲೋಪ್ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಮ್ಯಾಥಮೆಟಿಕಲ್ ಇಕ್ವೇಷನ್ಸ್ ಆಗಿ ಸಾಲ್ವ್ ಮಾಡಿದ್ರೆ ದಿಸ್ ಬಿಕಮ್ಸ್ h/e ಬರುತ್ತೆ. ಅದಾಯ್ತು ಹೇಳ್ತಿರೋದು. ಇದನ್ನ ಟೆಕ್ಸ್ಟ್ ಬುಕ್ ಅಲ್ಲೂ ಕೊಟ್ಟಿದ್ದಾರೆ, ಹಾಗೇನೆ ನನ್ನ ನೋಟ್ಸ್ ಅಲ್ಲೂ ಇದೆ, ನೋಡ್ಕೊಂಡು ಗೊತ್ತಾಗುತ್ತೆ. m is equal to h/e ಅಂದ್ರೆ ಆನ್ಸರ್ ಸ್ಲೋಪ್ h/e ಬರುತ್ತೆ. ಯಾವಾಗ ಕೈನೆಟಿಕ್ ಎನರ್ಜಿ ಕೊಟ್ಟಾರೆ. ಇನ್ ಕೇಸ್ ಏನಾದ್ರು ಇಲ್ಲಿ ಸ್ಟಾಪಿಂಗ್ ಪೊಟೆನ್ಶಿಯಲ್ ಕೊಟ್ಟರು ಅಂದ್ರೆ, ಈ ಕೈನೆಟಿಕ್ ಎನರ್ಜಿ ಕೊಡೋ ಜಾಗದಲ್ಲಿ EVS ಸ್ಟಾಪಿಂಗ್ ಪೊಟೆನ್ಶಿಯಲ್ ಕೊಟ್ಟರು ಅಂತಂದ್ರೆ ಅವಾಗ ಏನಾಗುತ್ತೆ, ಸ್ಟಾಪಿಂಗ್ ಪೊಟೆನ್ಶಿಯಲ್ ಕೊಟ್ಟರೆ m ಏನಾಗುತ್ತೆ, ಜ್ಞಾಪಕ ಇಟ್ಕೊಳ್ಳಿ, ಸ್ಲೋಪ್ is equal to h ಆಗುತ್ತೆ. ಪ್ಲಾಂಕ್ಸ್ ಕಾನ್ಸ್ಟಂಟ್ ಆಗುತ್ತೆ, ನೆನಪಿರುವುದು ಅದು ಇರುತ್ತೆ. ಕೈನೆಟಿಕ್ ಎನರ್ಜಿ ಕೊಟ್ರೆ h/e ಸ್ಟಾಪಿಂಗ್ ಪೊಟೆನ್ಶಿಯಲ್, ಯಾಕಂದ್ರೆ ಕೈನೆಟಿಕ್ ಎನರ್ಜಿ is equal to ಸ್ಟಾಪಿಂಗ್ ಪೊಟೆನ್ಶಿಯಲ್. ಹೌದಾ, ಕೈನೆಟಿಕ್ ಎನರ್ಜಿ ಕೊಡೋ ಬದಲು ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ಕೊಟ್ಟರೆ ಫಾರ್ಮುಲಾ EVS ಮತ್ತೆ ಈ ಕ್ಯಾನ್ಸಲ್ ಆಗ್ಬಿಟ್ಟು v ಏನಾಗ್ಬಿಡುತ್ತೆ ಅಂತಂದ್ರೆ ಈ ಫಾರ್ಮುಲಾದಲ್ಲಿ m is equal to h ಬರುತ್ತೆ. ಅವಾಗ ಈ ಆನ್ಸರ್ ಬರುತ್ತೆ. ಸರಿಯಾಗಿ ಗಮನದಲ್ಲಿ ಬರೀಬೇಕು. ಹಾಗಾದ್ರೆ ಇದೇ ವರ್ಕ್, ಏನು y ಇಂಟರ್ಸೆಪ್ಟ್ ಇದೆ ಹಾಗಿದ್ರೆ y ಇಂಟರ್ಸೆಪ್ಟ್ ವರ್ಕ್ ಫಂಕ್ಷನ್, ಅರ್ಥಾಯ್ತಾ? ಅದು ಕೇಳ್ಬಿಡ್ತಾರೆ ಕೆಲವೊಂದು ಟೈಮು, ಜ್ಞಾಪಕ ಇರಲಿ. y ಇಂಟರ್ಸೆಪ್ಟ್ ಇಟ್ ಇಂಡಿಕೇಟ್ಸ್ ದಿ ವರ್ಕ್ ಫಂಕ್ಷನ್ ಅಂತ ಕರೀತೀವಿ. A sodium and copper have a work function of 2.3 and 4.5 electron volt, then the ratio of their wavelength and the problem L3 JEE question. Yes, ನಮ್ಗೆ ಗೊತ್ತಿದೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಯಾವ್ದಕ್ಕೆ ವಿವರಣೆ ಕೇಳಿದ್ರಲ್ವಾ? ಎಸ್, W is equal to
ಎಚ್ ನ್ಯೂ ನಾಟ್ ಅಥವಾ ಎಚ್ ಸಿ ಬೈ ಲ್ಯಾಂಬ್ಡಾ ನಾಟ್. ಕರೆಕ್ಟಾ? ಎಸ್, ಅಲ್ಲಿಗೆ ಏನಾಯ್ತು, ಡಬ್ಲ್ಯೂ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1 ಬೈ ಲ್ಯಾಂಬ್ಡಾ ನಾಟ್ ಆಯ್ತು. ಇಲ್ಲಿ 2 ಕೊಟ್ಟಿದ್ದಾರೆ. ಹಾಗಿದ್ರೆ ನಾವು W1 ಡಿವೈಡ್ ಬೈ W2 ಇಸ್ ಈಕ್ವಲ್ ಟು λ2 ಡಿವೈಡ್ ಬೈ λ1 ಅಂತ ಬರಿಬೋದಾ? ಎಸ್. ಹಾಗಿದ್ರೆ λ2 ಡಿವೈಡ್ ಬೈ λ1 ಇಸ್ ಈಕ್ವಲ್ ಟು W1 ಬೈ W2 ಅಂದರೆ W1 ಎಷ್ಟಿದೆ? 2.3 ಇದೆ. W2 ಎಷ್ಟಿದೆ? 4.5 ಇದೆ. ಎಸ್, ಸಾರಿ, λ1 ಬೈ λ2 ಆಗ್ಬೇಕಲ್ಲ. ಓಕೆ, λ2 ಹೀಗೆ ಬರ್ಕೊಂಡ್ವಿ. ಸಾರಿ, λ1 ಬೈ λ2 ಏನ್ ಮಾಡೋಕಾಯ್ತಾವ ನಾವು? ಇದು ಉಲ್ಟಾ. λ1 ಬೈ λ2 ಅಂತಂದ್ರೆ W2 ಬೈ W1 ಬರೀಬೇಕು, ಇನ್ವರ್ಸ್ ಕ್ವೋಷನ್ ತಾನೆ. ಅವಾಗ ಏನಾಗುತ್ತೆ, 4.5 ಡಿವೈಡ್ ಬೈ 2.3 ಆಗುತ್ತೆ. 23 40 ಡಿವೈಡ್ ಮಾಡಿದ್ರೆ 46 ಬರಬೇಕು. ಅಲ್ಲಿ ಆಲ್ಮೋಸ್ಟ್ ಈಕ್ವಲ್ ಟು 2 ಆಗುತ್ತೆ. 2 ಡಿವೈಡ್ ಬೈ 1, 2:1 ಇಸ್ ದ ಆನ್ಸರ್. ನೋಡಿ, ಹುಷಾರಾಗಿರಿ. ಹಿಂಗೆ ಬರ್ಕೊಂಡ್ಬಿಟ್ಟು ಇಲ್ಲಿ λ2 ಬೈ λ1 λ1 ಬೈ λ2 ಆಗಬೇಕು. ಇದನ್ನ ಡಿವೈಡ್ ಮಾಡಿದ್ರು 1:2 ಬಂದ್ಬಿಡುತ್ತೆ. ಅದು ಆನ್ಸರ್ ಇದೆ ಇಲ್ಲಿ. ಬಟ್ ದಿಸ್ ಇಸ್ ನಾಟ್ ಎ ಕರೆಕ್ಟ್. λ2 ಬೈ λ1 ಅವನು ರೇಷಿಯೋ ಆಫ್ ದಿ ವೇವ್ಲೆಂತ್ ಅಂತ ಕೇಳಿದಾನೆ. ಅದು λ1 ಬೈ λ2 ಉಲ್ಟಾ ಮಾಡ್ಕೋಬೇಕು. ದಟ್ ಈಸ್ 2:1. The physical quantity having the same dimensions as a Planck's constant h is linear momentum, angular momentum, Boltzmann constant and force ಅಂತ ಹೇಳಿದ್ದಾರೆ. ಈ Planck's constant ಗೆ ಫಿಸಿಕಲಿ ಕ್ವಾಂಟಿಟಿ ಹ್ಯಾವ್ ದಿ ಸೇಮ್ ಡೈಮೆನ್ಷನ್ ತಕ್ಕಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಯಾವ್ದಿರ್ಬೋದು? Planck's constant ಯೂನಿಟ್ ಏನು ಇಲ್ಲ ನೋಡಿದಲ್ಲ, ಇಲ್ಲಿ ಎಲ್ಲ ಒಂಥರ ಇದೆ. ಏನು ಕೊಟ್ಟಿದ್ದಾರೆ ಯೂನಿಟ್? ಜೌಲ್ ಸೆಕೆಂಡ್ ಕೊಟ್ಟಿದ್ದಾರೆ, ಗೊತ್ತಿಲ್ವಾ? ಜೌಲ್ ಸೆಕೆಂಡ್ ಇದೆ. ಅದ್ಮೇಲೆ ಹೇಳ್ತೀರಾ? ಹೇಳಕ್ಕಾಗತ್ತಾ? ಬಹಳ ಸುಲಭ. ಆದ್ರೆ ನಮ್ಗೆ ಗೊತ್ತಿರಬೇಕು, ಬೋರ್ಸ್ ಥಿಯರಿ ಪ್ರಕಾರ ದ ಆಂಗ್ಯುಲರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್ ಈ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇಂಟೆಗ್ರಲ್ ಮಲ್ಟಿಪಲ್ ಆಫ್ h/2π ಅಂತ ಬರ್ತೀನಿ. ಆಗ್ತಾ ಇದೆಯಾ? ಅಂದ್ರೆ nh/2π ಅಂತ ಬರೀತೀವಿ. ಏನು ನಂಬರ್, ಇದಕ್ಕೇನು ಡೈಮೆನ್ಷನ್ಸ್ ಅಲ್ಲ. ಪೈ ಕಾನ್ಸ್ಟಂಟ್, ಇದಕ್ಕೇನು ಹಾಕಾಗಿಲ್ಲ. ಅಲ್ಲಿಗೆ ಎಲ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು h ಆಯ್ತಾ? ಈ Planck's constant ಯಾವುದು? ಆಂಗ್ಯುಲರ್ ಮೊಮೆಂಟಮ್. therefore ಆನ್ಸರ್ ಈಸ್ ಆಂಗ್ಯುಲರ್ ಮೊಮೆಂಟಮ್. ಹಿಂಗಾದ್ರೂ ಮಾಡ್ಬೋದು, ಹಿಂಗ್ ಮಾಡೋದು ಸುಲಭ ಆಯ್ತಾ? ಇಲ್ಲ ಅಂದ್ರೆ ಯೂನಿಟ್ ಹಾಕ್ಬಿಟ್ಟು ಲೆಕ್ಕ ಮಾಡ್ಬೇಕು. ನಮ್ಗೆ ಸುಲಭವಾಗಿ ಗೊತ್ತಾಗುತ್ತೆ. ಬೋರ್ಸ್ ಥಿಯರಿ ಪ್ರಕಾರ ಹೋಗ್ಬಿಟ್ರೆ ನಮ್ಗೆ ಬಹಳ ಸುಲಭವಾಗಿ ಆನ್ಸರ್ಸ್ ಸಿಗುತ್ತೆ. ಅರ್ಥಾಯ್ತು ಹೇಳ್ತಿದ್ದು. ಇಲ್ಲ ಅಂತಂದ್ರೆ ನಾವು ಜೌಲ್ ಸೆಕೆಂಡ್ ಅನ್ನು ಹಾಕೊಂಡು ಎಡಕ್ಕೆ ಜೌಲ್ ಸೆಕೆಂಡ್ ಬರಂಗ್ ಮಾಡ್ಬೇಕಾಗುತ್ತೆ. ಟ್ರೈ ಮಾಡಿ, ಬರುತ್ತೆ ಆನ್ಸರ್. Maximum velocity of photoelectron emitted by a metal is 1.8 × 10⁶ meter per second. Take the value of specific charge of electron 1.8 × 10⁻11 coulomb per kg. Then the stopping potential in volt is. This is specific charge of electron ಅಂದ್ರೆ E/m of electron ಅಂತ ಇದೆ. E/m of charge to mass ratio ಸ್ಪೆಸಿಫಿಕ್ ಚಾರ್ಜ್ ಅಂತ ಕರಿತೀವಿ. E/m ಅದ್ರ ವ್ಯಾಲ್ಯೂ 1.8 × 10⁻11 ಕೊಟ್ಟಿದೆ. ಆಯ್ತಾ? ಬನ್ನಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ. ಕರೆಕ್ಟಾ? ಎಂ ಈ ಕಡೆ ತಗೊಂಬನ್ನಿ. E ಡಿವೈಡ್ ಬೈ m ಇಂಟು Vs ಅಂತ ಬರೀಬೋದಾ? ಈಸ್ ಈಕ್ವಲ್ ಟು 1/2 V². ಆಯ್ತಾ? E/m ಎಷ್ಟು ಬರೋದು ವ್ಯಾಲ್ಯೂಸ್ನ? 1.8 × 10⁻11 into Vs is equal to half into V ಎಷ್ಟಿದೆ? ಅದು ಸೇಮ್ ಕೊಟ್ಟಿದ್ದಾನೆ ನಂಬರ್ನ. ಅಂದ್ರೆ ಸಿಂಪ್ಲಿಫಿಕೇಶನ್ ಮಾಡಕ್ಕೆ ಸುಲಭ ಆಗಲಿಕ್ಕೆ ಅಂತ 1.8 × 10⁻6 ಹೋಲ್ ಸ್ಕ್ವೇರ್. ಕರೆಕ್ಟಾ? ಈಗ ನೋಡಿ, ಇಲ್ಲಿ 1.8 ಇದೆ, ಇಲ್ಲಿ 1.8 ಹೋಲ್ ಸ್ಕ್ವೇರ್. ಸುಮ್ಮನೆ ಸ್ಕ್ವೇರ್ ಎಲ್ಲ ಮಾಡಕ್ ಹೋಗ್ಬಾರ್ದು. 1.8 ಹೋಲ್ ಸ್ಕ್ವೇರ್ 1.8 × 1.8. ಅಲ್ಲಿ ಇಲ್ಲಿ 1.8 1.8 ಕ್ಯಾನ್ಸಲ್ ಆಗ್ಬಿಡುತ್ತೆ. ಕರೆಕ್ಟಾ? ಎಸ್. ಅಲ್ಲಿಗೆ Vs ಇಸ್ ಈಕ್ವಲ್ ಟು, ರಫ್ಲಿ ಹೇಳಬೇಕು ಅಂದ್ರೆ Vs ಇಸ್ ಈಕ್ವಲ್ ಟು ಈ 1.8 ಇದು 1.8 ಕ್ಯಾನ್ಸಲ್ ಆದ, 1.8 ಮಾತ್ರ 1.8 ಡಿವೈಡ್ ಬೈ 2 ಪವರ್ಸ್ ಅಲ್ಲಿ ಇರ್ತಿದ್ದು. ಈಗ ತಮ್ಮಕ್ಕೆಲ್ಲ ಮಾಡ್ಬೇಕಾದಿರ್ಲಿ. ಅಲ್ಲಿಗೆ 18/2 ಅಂದ್ರೆ 9 ಬರ್ಬೇಕು ಆನ್ಸರ್. 0.9 ಆಗಿರ್ಬೋದು, 9 ಆಗಿರ್ಬೋದು, 98 92 ಆಗಿರ್ಬೋದು, ಏನಿದ್ರು ಆನ್ಸರ್ 9 ಬರ್ಬೇಕು. ಹಾಗಿದ್ರೆ ಒಂದೇ ಇದೆ 9. ಹಾಗಾಗಿ ಡೈರೆಕ್ಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ 9 ಆಗಿರುತ್ತೆ. ತಗೊಂಬನ್ನಿ, ಇದು 6 12 ಆಗುತ್ತೆ. 11 ಕೆಳಗೆ ತಗೊಂಬನ್ನಿ. ಅದಾಯ್ತಾ? ಇಲ್ಲಿ 0.9 ಬಂದಿರುತ್ತೆ. ಪಾಯಿಂಟ್ ಫಿಟ್ ಮಾಡಿ, ಅವಾಗ ಆಟೋಮೆಟಿಕ್ ಏನಾಗುತ್ತೆ, ಎಲ್ಲ ಪವರ್ ಕ್ಯಾನ್ಸಲ್ ಮಾಡ್ಬಿಟ್ಟು 9 ಬರುತ್ತೆ. ಇದು ಈ ಮೆಥಡ್ಸ್ ನ ಕರೆಕ್ಟ್ ಕಲಿಬೇಕು. ಅದಾಯ್ತಾ ಹೇಳ್ತಿರೋದು. ನೆಕ್ಸ್ಟ್
The maximum kinetic energy of the electron depends only on photoelectric effects ಅಲ್ಲಿ ಓದ್ತೀವಿ. Experimental observations of photoelectric effect ಹೇಳ್ತೀವಿ ನಾವಲ್ಲಿ 3-4 ಹೇಳ್ತೀವಿ, ಅದ್ರಲ್ಲಿ ಹೇಳ್ತೀವಿ ಏನ್ ಹೇಳ್ತೀವಿ, the intensity of light or radiation is directly proportional to the photoelectric current ಅಂತ ಹೇಳಿ. ಇನ್ನೊಂದು ಹೇಳ್ತೀವಿ, the energy of the radiation energy ಅಂದ್ರೆ ಏನು, E is equal to H. E is equal to H. ಹೌದಾ? Energy of the radiation is directly proportional to the kinetic energy of the electron ಅಂತ ಹೇಳ್ತೀವಿ. ಅಂದ್ರೆ ಇದು ಡಿಪೆಂಡ್ಸ್ ಅಪಾನ್ ದಿ ಫ್ರೀಕ್ವೆನ್ಸಿ. ಗೊತ್ತಿರ್ತಕ್ಕಂಥದ್ದು ಸಿಂಪಲ್ ಆಗಿರಲಿ ಕ್ವಶನ್ ಕೇಳಿ. Light of two different frequencies whose photons have energies of 1 electron and 2.5 electron respectively successfully illuminate a metallic surface whose work function is 0.5 electron volt. The ratio of maximum speed of emitted electrons will be ಇದು ಅಷ್ಟೇ L3 ಪ್ರಾಬ್ಲಮ್. ಹೌದಾ? ಎಸ್, ಇದು L3 ಪ್ರಾಬ್ಲಮ್. ಹೇಗೆ ಮಾಡೋದು? ರೇಷಿಯೋ ಪ್ರಾಬ್ಲಮ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನಮಗೆ, whose photons have energy, energy of the electron photon ಕೊಟ್ಟಿದ್ದಾರೆ. Similarly, successfully eliminates metallic surface work function 0.5. The ratio of maximum speed ಅಂತ ನಮ್ಗೆ ಗೊತ್ತಿದೆ ಈಗ ಆಲ್ರೆಡಿ, ಕೈನೆಟಿಕ್ ಎನರ್ಜಿ is equal to E minus W. ಕೈನೆಟಿಕ್ ಎನರ್ಜಿ ಅಂದ್ರೆ ಏನು, half mv square is equal to E minus W. ಹೌದಾ? ಮಾಸ್ ಆಫ್ ದ ಎಲೆಕ್ಟ್ರಾನ್ ಕಾನ್ಸ್ಟೆಂಟ್ ಬಿಟ್ಬಿಡಿ ಈ ಟರ್ಮ್ ನ, ವಿ ಸ್ಕ್ವೇರ್ ಬರೋದಾದ್ರೆ V1 ಸ್ಕ್ವೇರ್ ಡಿವೈಡ್ ಬೈ V2 ಸ್ಕ್ವೇರ್. ಬರ್ಕೊಳ್ರಿ, ಇಲ್ಲಿ ಪಕ್ಕದಲ್ಲಿ ಹಾಫ್ ಎಂ ಮತ್ತೆ ಎರಡು ಕ್ಯಾನ್ಸಲ್ ಆಗುತ್ತೆ, ಬರೆಯೋದು ಬೇಡ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡಿ. E1 ಮೈನಸ್ W1 ಡಿವೈಡ್ ಬೈ E2 ಮೈನಸ್ W2. ಕರೆಕ್ಟಾ? E1 is equal to 1 minus ಎಷ್ಟು ವರ್ಕ್ ಫಂಕ್ಷನ್ 0.5. ಸೇಮ್ ಮೆಟಲ್ ಆಗಿರೋದ್ರಿಂದ ಇನ್ನೊಂದು ಎಷ್ಟಿದೆ, 2.5 ಮೈನಸ್ ಎಷ್ಟಿದೆ ಅದು 0.5. ಅಲ್ಲಿಗೇನು ಬಂತು, 0.5 ಡಿವೈಡ್ ಬೈ 2 V1 ಸ್ಕ್ವೇರ್ ಡಿವೈಡ್ ಬೈ V2. 0.5 ಡಿವೈಡ್ ಬೈ 2, 0.5 ಡಿವೈಡ್ ಬೈ 2 ಅಂತಂದ್ರೆ ಎಷ್ಟಾಗತ್ತೆ, 0.25 ಆಗುತ್ತೆ. 0.25 ಅಂದ್ರೆ ಏನು, 1/4. ಅಲ್ಲಿಗೇನಾಯ್ತು, V1 ಸ್ಕ್ವೇರ್ ಡಿವೈಡ್ ಬೈ V2 ಸ್ಕ್ವೇರ್ ಇಸ್ ಈಕ್ವಲ್ ಟು 1/4 ಆಗುತ್ತೆ. V1 ಬೈ V2 ಇಸ್ ಈಕ್ವಲ್ ಟು 1/2 ಆಗುತ್ತೆ. ನೋಡಿ, ಇಲ್ಲಿ 1/4 ಕೊಟ್ಟಿದ್ದಾನೆ, ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ. ಇಲ್ಲ ಕೈಲಿ ನಿಲ್ಲಿಸ್ಬಿಡ್ತೀರಿ, ಅಲ್ಲ, ಇದು ಆನ್ಸರು. 1/2 is the answer. The velocity of body mass 10 gram is 2×10⁴ meter per second. The de Broglie wavelength associated with it will be mass ಎಷ್ಟು 10 ಗ್ರಾಮ್ ಅಂದ್ರೆ 10⁻10 ಮೀನ್ಸ್ ಬರ್ಕೋಬೇಕು, ನೆನಪಿರ್ಲಿದ್ದು ಅರ್ಥಾಯ್ತಾ ಇರ್ತಿರೋದು. 2 × 10⁴ ಕೊಟ್ಟಿದ್ದಾರೆ. ಕರೆಕ್ಟಾ? ಬನ್ನಿ ಈಗ ಡಿ ಬ್ರಾಗ್ಲಿ ಮ್ಯಾಟ್ರಿಕ್ಸ್ ಅಂದ್ರೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು H ಡಿವೈಡ್ ಬೈ mv. H is equal to already ಗೊತ್ತಿದೆ, 6 × 10⁻34 ಡಿವೈಡ್ ಬೈ, ಆಕ್ಚುಲಿ 6.625 ಅದು ಬೇಕಾ, 6.6 ಬರ್ಕಾನ ಅವ್ರು ಕೊಟ್ಟಿದ್ರೆ 6.6 ಬರ್ತಾರೆ, ಗೊತ್ತಿಲ್ಲ 6.6 ಬರ್ತಾರೆ. ನಾನು ಹೇಳೋದು ನನ್ನ ಅನ್ಬೋದಲ್ಲಿ 10 ಗ್ರಾಮ್ ಅಂದ್ರೆ 10 × 10⁻3. ವೆಲಾಸಿಟಿ ಎಷ್ಟಿದೆ, 2 × 10⁻⁻4. ಕರೆಕ್ಟಾ? ನೋಡಿ, ಈಗ ಏನು ನೋಡಕೋಬೇಡ್ರಿ, 66 ಡಿವೈಡ್ ಬೈ 2 ಅಲ್ಲಿ 36, 3.3 ಬರಬೇಕು. ನೋಡಿ, 4 ಹೆಸರು 3.3 ಇದೆ, ಅಲ್ಲಿಗೆ 3.3 ಕನ್ಫರ್ಮ್. ಇನ್ನು ಪವರಿಗೆ ಬನ್ನಿ, ಇಲ್ಲೊಂದು 0 ಇದೆ, ಕಾಣ್ತಿದ್ಯಾ? ಇಲ್ಲೊಂದು 0 ಇದೆ ಅಲ್ವಾ, 10⁻1 ಆಗತ್ತಲ್ವಾ. 10⁻1 10⁻4 10⁻5 ಆಯ್ತು. 10⁻5 ಅಲ್ಲಿ 10⁻−3 ಕಡೆ 10⁻2 ಉಳಿತು. 10⁻2 ಮೇಲ್ ತಗೋಬಾರ್ದು, -2 ಆಯ್ತು. 34 + -2 ಅಂದ್ರೆ 10⁻36. ಕರೆಕ್ಟಾ? ಯಾವ ಆನ್ಸರ್ ಕರೆಕ್ಟ್ ಆಗಿದ್ರೆ ಡಿ ಆನ್ಸರ್. ನೋಡಿ, ಇಲ್ಲಿ ಪವರ್ ಮೇಲೆ ಡಿಪೆಂಡ್ ಆಗಿದೆ. 36, 35, 34, 33. ಒಂದು ಚೂರು ಮಾತ್ರ ಈ ಪವರ್ ಸಿಂಪ್ಲಿಫಿಕೇಶನ್ ಮಾಡೋದು ಹೆಚ್ಚು ಕಡಿಮೆ ಮಾಡಿದ್ರೆ ಅಂದ್ರೆ ಈಗ ಯಾವ ಆನ್ಸರ್ ಬಂದಿಲ್ಲ. ಆಯ್ತಾ? ಹಾಗಾಗಿ ಹುಷಾರಿಂದ ಮಾಡ್ಬೋದು. If the momentum of an electron equal to that of a photon of wavelength 5,200 angstrom, then the velocity of the electron is
ಎಸ್, ಈಗ ಅಲ್ಲಿ ಮೇಲೆ ಫಾರ್ಮಲ್ ನೋಡಿದ್ರೆ ನೀವು ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಎಮ್ ವಿ ಅಂತಿದೆ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಎಮ್ ವಿ. ಹಾಗಾದ್ರೆ ವಿ ಇಸ್ ಈಕ್ವಲ್ ಟು ಏನಾಗುತ್ತೆ? ವಿ ಇಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಎಮ್ ಲ್ಯಾಂಬ್ಡಾ. ಇದು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್, ಇದು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್. ಅರ್ಥ ಆಯ್ತಿರೋದು? ಇಲ್ಲೂ ಅಷ್ಟೇನೆ ಕೊಟ್ಟಿದ್ವಲ್ಲ ಎಚ್, ನೀವೇ ಹಾಕೊಳ್ಳಿ 6.6 ಹಾಕೊಳ್ಳಿ. 10⁻⁻34 ಡಿವೈಡ್ ಬೈ ಮಾಸ್ ಆಫ್ ದಿ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಗೊತ್ತಿರ್ಬೇಕು ಆನ್ಸರ್ ನಿಮ್ಮ ಹತ್ರ ರೆಡಿ ಇರಬೇಕು. ಎಷ್ಟು ಮಾಸ್ ಎಲೆಕ್ಟ್ರಾನ್? 9.1 ಇಂಟು 10⁻31 ಇಂಟು ಲ್ಯಾಂಬ್ಡಾ 5200 ಇಂಟು 10⁻10. ಕರೆಕ್ಟಾ? ಈಗ ನೋಡಿ, ಈ ಲೆಕ್ಕ ಮಾಡೋಕೆ ಹುಷಾರಾಗಿರ್ಬೇಕು. ಅಂದ್ರೆ ಯಾಕೆ ಹುಷಾರಾಗಿರ್ಬೇಕು ಅಂದ್ರೆ ವ್ಯಾಲ್ಯೂಸ್ ಎಲ್ಲ ಅನ್ಯೋನ್ ನಂಬರ್ ಬರೋದು, ಅಷ್ಟು ಸುಲಭ ಶಿಕ್ಷೆ ಮಾಡಕ್ ಬರಲ್ಲ. ಈ 9ರಿಂದ 5 ಡಿವೈಡ್ ಮಲ್ಟಿಪ್ಲೈ ಮಾಡಿದ್ರೆ 9 5 ಎಷ್ಟು ಬರುತ್ತೆ? 9 5 45. 66 ಡಿವೈಡ್ ಬೈ 45 ಅಂತ ಅನ್ಕೊಳ್ಳೋಣ ಸುಮ್ಮನೆ. 66 ಡಿವೈಡ್ ಬೈ 45 ಅಂತ ಅಲ್ಲಿ 45 1 ಇನ್ನೆಷ್ಟು ಉಳಿತು? ಹೆಚ್ಚು ಕಡಿಮೆ 21 ಉಳಿತು. 21ಗೆ 0 ಸೇರಿಸಿದ್ರೆ 210 ಆಯ್ತು. 210 ಆಯ್ತು ಅಂದ್ರೆ 45 ಆಲ್ಮೋಸ್ಟ್ 4 ಬರುತ್ತೆ ಅಲ್ವಾ? ಅಲ್ಲಿಗೆ 1.4 ಅಂದ್ರೆ ದ ಆನ್ಸರ್ ಮಸ್ಟ್ ಬಿ ಸ್ಟಾರ್ಟ್ ಫ್ರಮ್ 40. 1 ಇಲ್ಲಿ 2 ಇದಾವೆ, 1.2 1.4 ಇದೆ, ಹಾಗಾಗಿ 1.4 ಇದು ಆನ್ಸರ್ ಕರೆಕ್ಟ್ ಆಗಿರುತ್ತೆ. ದೊಡ್ಡ ಲೆಕ್ಕ ಇದ್ದಾಗ ಅಪ್ರಾಕ್ಸಿಮೇಷನ್ ಮೆಥಡ್ ಹುಷಾರನ್ನ ಮಾಡ್ಬೇಕು. ನೋಡಿ, ಇದನ್ನ ಅಪ್ರಾಕ್ಸಿಮೇಟ್ 66 ಬರ್ಕೊಂಡೆ. 9 5 35 45 45 ಮುಂದೆ 20 ಇದೆ, ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಇಲ್ಲೊಂದು 4 5 45 ಪಾಯಿಂಟ್ ಅಥವಾ 46 ಹಿಂಗೆಲ್ಲ ಬಂದ್ಬಿಡುತ್ತೆ ಆನ್ಸರ್. ಹಾಗಾಗಿ ನಾವು ಅಪ್ರಾಕ್ಸಿಮೇಟ್ ಆಗಿ ಮಾಡಿದ್ರೆ 1.4 ಬರುತ್ತೆ. ಅರ್ಥ ಆಯ್ತಾ? 46 ಆಗಲಿಬೇಕಾದ್ರೆ ತೊಂದರೆ ಇಲ್ಲ. ಇಲ್ಲ ಅಂದ್ರೆ ಸಿಂಪಲ್ ಮಾಡ್ತಾ ಹೋಗ್ಬೇಕು. 3 3s ಆಮೇಲೆ 3 2s 22 ಬಂತು, 22 1s 22 2s ಅಂತ ಲೆಕ್ಕ ಮಾಡ್ತಾ ಹೋಗ್ಬೇಕು. ಇಟ್ಸ್ ಟೇಕ್ ಮೋರ್ ಟೈಮ್. ಆ ಥರ ಬೇಕಾಗಿಲ್ಲ, ಇಷ್ಟು ಸಿಂಪಲ್ ಮಾಡ್ಕೊಂಡ್ರೆ ಸಾಕು. ಡ್ಯೂರೇಷನ್ ಆಫ್ ಮ್ಯಾಟರ್ ಆಫ್ ರೇಡಿಯೇಷನ್ is shown by diffraction and reflection, refraction and diffraction, photoelectric effect alone, and photoelectric effect and diffraction. ಬಹಳ ಇಂಪಾರ್ಟೆಂಟ್ ಇದು. ಡ್ಯೂರೇಷನ್ ಆಫ್ ಮ್ಯಾಟರ್ ಆಫ್ ರೇಡಿಯೇಷನ್ ಯಾವುದನ್ನ ಎಕ್ಸಿಬಿಟ್ ಮಾಡುತ್ತೆ ಅಂತ ಕೇಳಿದರೆ, ಡೈಫ್ರಾಕ್ಷನ್, ರಿಫ್ಲೆಕ್ಷನ್ ಚಾನ್ಸ್ ಇಲ್ಲ ರಿಫ್ಲೆಕ್ಷನ್ಗೆ. ರಿಫ್ರಾಕ್ಷನ್, ಡೈಫ್ರಾಕ್ಷನ್, ರಿಫ್ರಾಕ್ಷನ್ ಚಾನ್ಸ್ ಇಲ್ಲ. ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಒಂದೇನಾ? ನೋ. ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಜೊತೆಗೆ ಡೈಫ್ರಾಕ್ಷನ್ ಆಗುತ್ತೆ. ಈ ಡೈಫ್ರಾಕ್ಷನ್ ಎಲ್ಲಿ ಗೊತ್ತಾಗುತ್ತೆ ನಮಗೆ ಅಂತಂದ್ರೆ, ಈ ಸಲ ನಿಮ್ ಸಿಲೆಬಸ್ ತೆಗೆದಿದ್ದಾರೆ, ಡಿವಿಷನ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಅಂತ ಬರುತ್ತೆ. ಅಂದ್ರೆ ಡಿ ಬ್ರಾಗ್ಲಿ ಮ್ಯಾಟರ್ ವೇವ್ಸ್ ನ ಈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಎಮ್ ವಿ ಅಂತ ಹೇಳ್ಬಿಟ್ಟು ಏನು ಡಿ ಬ್ರಾಗ್ಲಿ ಕೊಡ್ತಾರೆ ಈಕ್ವೇಶನ್ ಅನ್ನ. ಇದನ್ನ ಎಕ್ಸ್ಪೆರಿಮೆಂಟ್ಲಿ ಪ್ರೂವ್ ಮಾಡಿದವರು ಯಾರು ಅಂತಂದ್ರೆ, ಒಂದು ಡಿವಿಷನ್ ಜರ್ಮರ್, ಇನ್ನೊಬ್ರು ಚಿಕ್ಕಿ ಥಾಮ್ಸನ್. ಎರಡೂ ಎಕ್ಸ್ಪೆರಿಮೆಂಟ್ಸ್ ಗಳು ಅವರು ಇಂಡಿಪೆಂಡೆಂಟ್ ಮಾಡಿರ್ತಕ್ಕಂಥ, ಡಿವಿಷನ್ ಜರ್ಮರ್ ಮಾಡಿರ್ತಕ್ಕಂಥ ಎಕ್ಸ್ಪೆರಿಮೆಂಟ್ ಆಗಿರ್ಬೋದು ಅಥವಾ ಜಿ ಪಿ ಥಾಮ್ಸನ್ ಎಕ್ಸ್ಪೆರಿಮೆಂಟ್ ಮಾಡಿರ್ಬೋದು. ಎರಡೂ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಒಂದು ಎಲೆಕ್ಟ್ರಾನ್ಗೆ ವೇವ್ ನೇಚರ್ ಇದೆ ಅಂತ ಪ್ರೂವ್ ಆಗೋದು ಯಾವ ಮೂಲಕ ಅಂದ್ರೆ ಡೈಫ್ರಾಕ್ಷನ್ ಇಂದ. ಹಾಗಾಗಿ ಡಿ ಬ್ರಾಗ್ಲಿ ಮ್ಯಾಟರ್ ವೇವ್ಸ್ ಅನ್ನ ಯೂಸ್ ಮಾಡ್ಬಿಟ್ಟು ನಾವು ಡೈಫ್ರಾಕ್ಷನ್ಸ್ ನ ಸ್ಟಡಿ ಮಾಡಬಹುದು. ಇನ್ನೊಂದು ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್, ಡ್ಯುಯಲ್ ನೇಚರ್ ಹೌದಾ, ಇದೇ ಡಿಸ್ಕ್ರೀಟ್ ಪಾಕೆಟ್ಸ್ ಆಫ್ ಎನರ್ಜಿ ಪಾಯಿಂಟ್ ಅಂತ ಕರಿತೀವಿ. ಹಾಗಾಗಿ ಇವೆರಡನ್ನು ನಾವು ಸ್ಟಡಿ ಮಾಡಲು ಸಾಧ್ಯ ಆಗುತ್ತೆ. ಹಾಗಾಗಿ ದ ಆನ್ಸರ್ ಈಸ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಅಂಡ್ ಡೈಫ್ರಾಕ್ಷನ್. ದ ಡಿ ಬ್ರಾಗ್ಲಿ wavelength of a neutron when its kinetic energy is k, its wavelength when kinetic energy is 4k. Yes, ಇದನ್ನ ನೀವು ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಎಮ್ ವಿ ಅಂತ ಫಾರ್ಮುಲಾ ಇತ್ತಲ್ಲ, ಇದೆಲ್ಲ ಫಾರ್ಮುಲಾ ಇದೆ. ಇದನ್ನ ಬೇರೆ ಬೇರೆ ಫಾರ್ಮ್ಸ್ ಇದೆ, ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ಬೇಕು, ಬೇರೆ ಬೇರೆ ಫಾರ್ಮ್ಸ್ ಇದೆ ಹೌದಾ. ಅದರಲ್ಲಿ ಒಂದು ಫಾರ್ಮ್ ಬರುತ್ತೆ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಏನ್ ಹೇಳ್ತೀರಾ, ಎಚ್ ಡಿವೈಡ್ ಬೈ ರೂಟ್ ಆಫ್ 2mk ಅಂತ ಬರುತ್ತೆ ಒಂದು. ಇನ್ನೊಂದು ಲ್ಯಾಂಬ್ಡಾ ಇಸ್ ಈಕ್ವಲ್ ಎಚ್ ಬೈ 2mq ಇಂಟು ವಿ ಬರುತ್ತೆ. ಇನ್ನೊಂದು ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 12.27 ಡಿವೈಡ್ ಬೈ ರೂಟ್ ಆಫ್ 12 ಅಂತ ಬರುತ್ತೆ. ಅದಾಯ್ತಾ? ಇದನ್ನೆಲ್ಲ ಸರಿ 12.27 ಡಿವೈಡ್ ಬೈ ರೂಟ್ ಆಫ್ ವಿ ಅಂತ ಬರುತ್ತೆ. ಇವೆಲ್ಲ ಫಾರ್ಮುಲಾ ಗೊತ್ತಿರಬೇಕು. ಇದರ ಮಾಡಿಫೈಡ್ ಫಾರ್ಮ್ ಇದಾಗಿರುತ್ತೆ. ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ನೋಟ್ಸ್ ಇದೆ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಅಂದ್ರೆ ಕೈನೆಟಿಕ್ ಎನರ್ಜಿ ಬೇಸ್ ಆಗಿರುತ್ತೆ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ರೂಟ್ ಆಫ್ 2mk ಅಂತಂದ್ರೆ ಇಲ್ಲಿ ಬನ್ನಿ, ಲ್ಯಾಂಬ್ಡಾ ಇಸ್ ಈಕ್ವಲ್, ಲ್ಯಾಂಬ್ಡಾ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1 ಡಿವೈಡ್ ಬೈ ರೂಟ್ ಆಫ್ k ಅಂತ ಕರಿಬೋದಾ? ಹಾಗಿದ್ರೆ ಈಗ ಇಲ್ಲಿ ಏನ್ ಕೇಳಿದ್ರೆ ರೇಷಿಯೋ ಕೇಳಿದಾರಲ್ವಾ? ಎಸ್. ಹಾಗಿದ್ರೆ ಲ್ಯಾಂಬ್ಡಾ ಡ್ಯಾಶ್ ಡಿವೈಡ್ ಬೈ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ರೂಟ್ ಆಫ್
ಕೆ ಡಿವೈಡ್ ಬೈ ಕೆ ಡ್ಯಾಶ್ ಅಂತ ಬರೀಬೋದಾ? ಯಾಕೆ ಇನ್ವರ್ಸ್ ಪ್ರಪೋರ್ಷನಲ್. ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ಕೆ ಡಿವೈಡ್ ಬೈ ಇದೆಷ್ಟಿದೆ? ಇದು 4k ಇದೆ. ಕೆ ಡ್ಯಾಶ್ ಎಷ್ಟಿದೆ? 4k ಇದೆ. ಕರೆಕ್ಟಾ? ಅಲ್ಲಿಗೆ ಕೆ ಏನಾಯ್ತು? ಕ್ಯಾನ್ಸಲ್. ರೂಟ್ ಆಫ್ 1/4 ಅಂದ್ರೆ ಏನಾಗುತ್ತೆ? 1/2. therefore the lambda dash is equal to lambda ಈ ಕಡೆ ತಗೊಂಬನ್ನಿ, lambda/2. lambda/2 is the answer. The problem nature is N3. ಆಯ್ತಾ? Two set of wells using one formula. ಸರಿ. The de Broglie wavelength of electron in the ground state of hydrogen atom is ಅಂತ ಹೇಳಿದ್ದಾರೆ. The radius of the first orbital of hydrogen atom 0.53 angstrom ಕೊಡ್ತಾರೆ. ಆನ್ಸರ್ಸ್ 1.67 and 3.33 angstrom and 1.06 and 0.53. ಆಕ್ಚುಲಿ ಈ ಚಾಪ್ಟರ್ದು ಮತ್ತೆ ನೆಕ್ಸ್ಟ್ ಚಾಪ್ಟರ್ ಆಟಮ್ ಚಾಪ್ಟರ್ ಸೇರಿ ಇನ್ಕಾರ್ಪೊರೇಟ್ ಮಾಡಿರ್ತಕ್ಕಂಥ ಪ್ರಾಬ್ಲಮ್. ಯಾಕಂದ್ರೆ ಅಲ್ಲೂ ಓದ್ತೀವಿ, ಡಿ ಬ್ರಾಗ್ ಅಲ್ಲೂ ಬರ್ತಾರೆ. ಡಿ ಬ್ರಾಗ್ ಅಲ್ಲಿ ಮುಂದೆ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲೂ ಓದಿಸ್ತಿರಲಿಲ್ಲ, ಅವ್ರ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ಏನು? ಲುಕ್ ಹಿಯರ್, ಯು ನೋ ದ ಫಾರ್ಮುಲಾ according to quantum theory, according to force theory, lambda is equal to nh/2. ಕರೆಕ್ಟಾ? ಲ್ಯಾಂಬ್ಡಾ ಅಂದ್ರೆ ಏನು? ಸರಿ L ಅಂದ್ರೆ ಏನು? ಆಂಗ್ಯುಲರ್ ಮೊಮೆಂಟ್. ಆಗಲೇ ಹೇಳಿದ್ದೀನಿ. mvr is equal to nh/2. ಇದೇನ್ ಮಾಡೋಣ? mv ಇದೆ, r ಇದೆ, nh ಇದೆ. mv ಈ ಕಡೆ ತಗೊಂಡ್ಬಂದ 2π ಈ ಕಡೆ ತಗೊಂಡವ ಏನಾಗತ್ತ ಅವಾಗ? 2πr is equal to nh divided by mu. ಏನು ಬೇಡ, n ಈಗ ತಗೊಂಡ್ಬಿಡ, ಇನ್ನೂ ಬೇಕಾಗಿದೆ. 2πr n divided is equal to h/m. h/mv ಅಂದ್ರೆ ಏನು? ಲ್ಯಾಂಬ್ಡಾ. ಅಲ್ಲಿಗೆ ಏನ್ ಬರಿಬಹುದು? ಲ್ಯಾಂಬ್ಡಾ is equal to 2πrn. 2πr divided by n. That is 2 ಪೈ ವ್ಯಾಲ್ಯೂ ಬೇಕಾ? ಬೇಕು. ಪೈ ವ್ಯಾಲ್ಯೂ ಏನ್ ಮಾಡೋಣ? 3.142 into 0.53 into 0.53 into 10⁻⁻10 divided by n is equal to 1. First of it. ಓಕೆ, ಇಲ್ಲಿ ನೋಡ್ಕೊಳ್ಳಿ, ಈ 0.53 into 2 ಮಾಡಿದ್ರೆ ಆಲ್ಮೋಸ್ಟ್ 1. ಅದು ಉಳಿದ ಆನ್ಸರ್ ಎಷ್ಟು ಹಂಗಾರೆ? 3 ಅಲ್ಲಿ ಯಾವ್ದಾರ ಆನ್ಸರ್ ಇದೆಯಾ? ಇದೆ ಆಗ್ತದೆ. ಉಳಿಯ 2 into 0.5 ಮಾಡಿದ್ರೆ 1 ಬರುತ್ತೆ. ಇನ್ನೇನಿಲ್ಲ, ಈ ಒನ್ ಕ್ಯಾನ್ಸಲ್. 3.142 3 ಇಂದ ಸ್ಟಾರ್ಟ್ ಆಗ್ಬೇಕು. ಹಾಗಾದ್ರೆ ಆನ್ಸರ್ 3 ಇಂದ ಸ್ಟಾರ್ಟ್ ಆಗಂತ ಆನ್ಸರ್ಸ್ ಯಾವ್ದಿದೆ? ಒಂದೇ ಇದೆ, 3.33. ಅದೇ ಆನ್ಸರ್ ಕರೆಕ್ಟು. ಎಷ್ಟು? -10 ಆಂಗ್ಸ್ಟ್ರಾಮ್. 3. ಅದಕ್ಕೆ ಏನ್ ಲಾಜಿಕ್ಸ್ ಹೇಳ್ಕೊಟ್ಟಿದ್ದೀನಿ ಅವನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. An electron of mass me and a proton of mass mp are moving with the same speed. The ratio of de Broglie wavelength L lambda e lambda p is ಅಂತ ಕೇಳಿದರೆ ನೋಡ್ತಾ ಗೊತ್ತಾಗತ್ತೆ. ದಿಸ್ ಇಸ್ L3. ಕರೆಕ್ಟಾ? ಹಾಗಿದ್ರೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು, ಹೌದಾ, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h/mv ಫಾರ್ಮುಲಾ. ಕರೆಕ್ಟಾ? ಇದು ಕಾನ್ಸ್ಟೆಂಟ್ ಅಂತ ಹೇಳ್ಬಿಟ್ರೆ, ಹ್ಯಾವಿಂಗ್ ಎ ಸೇಮ್ ಸ್ಪೀಡ್, ಇದು ಕಾನ್ಸ್ಟೆಂಟ್. ಎಚ್ ಅಂತೂ ಕಾನ್ಸ್ಟೆಂಟ್ ಮುಲಾಜ ಇದೆ. ಆಲ್ರೆಡಿ ಹಂಗ ಏನಾಗಾಯ್ತು? ಲ್ಯಾಂಬ್ಡಾ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/m. ಕರೆಕ್ಟಾ? ಹಾಗಿದ್ರೆ ಬನ್ನಿ, ಯಾವ್ದು ಕೇಳಿದರೆ ಲ್ಯಾಂಬ್ಡಾ ಇ ಡಿವೈಡ್ ಬೈ ಲ್ಯಾಂಬ್ಡಾ ಪಿ ಇಸ್ ಈಕ್ವಲ್ ಟು ಇನ್ವರ್ಸ್ಲಿ ಪ್ರಪೋರ್ಷನಲ್ mp ಡಿವೈಡ್ ಬೈ me. ಕರೆಕ್ಟಾ? ಇಲ್ಲಿ ಗೊತ್ತಿರ್ಬೇಕು, ಮಾಸ್ ಆಫ್ ಎಲೆಕ್ಟ್ರಾನ್ ವ್ಯಾಲ್ಯೂಸ್ ಕೊಟ್ಟಿಲ್ಲ. 1.66 ಅಂತ ಬರುತ್ತೆ. 1.67 into 10⁻⁻27 ಡಿವೈಡ್ ಬೈ ಮಾಸ್ ಆಫ್ ಎಲೆಕ್ಟ್ರಾನ್ 9.1 into 10⁻31. ಕರೆಕ್ಟಾ? ಈಗ ಬಹಳ ಮಜಾ ಇದೆ. ಈಗ ನೋಡಿ, ವಿಚಿತ್ರ ಆನ್ಸರ್ಗಳಿದ್ದಾವೆ. ಇರ್ಲಿ, ಇಲ್ಲೆಲ್ಲ ಪವರ್ಸ್ ಬರ್ತವೆ. 31 ಮೇಲೆ ಬಂತು ಅಂತಂದ್ರೆ ಎಷ್ಟಾಗತ್ತೆ? 27 ಕಳೆದ್ರೆ 4, 10⁻4. ಇದು ರೆಡಿ ಇದೆ, ಏನು ಮಾಡೋಕ್ಕಾಗಲ್ಲ, ಬೇರೆ ಪವರ್ಸ್ ಇಲ್ಲ. ಈಗ 9ನ್ನ 167 ಡಿವೈಡ್ ಮಾಡ್ಬೇಕು. ಈಗ 160 ಬೇಡ, ಬರೀ 16 ತಗೊಳ್ಳಿ ಸಾಕು. 16 ಡಿವೈಡ್ ಬೈ 9. ಅಲ್ಲಿ ಏನಾಗತ್ತೆ? 16 ಡಿವೈಡ್ ಬೈ ಅಂದ್ರೆ 9 2s 18 ಆಗ್ತಿತ್ತು. 18ಗಿಂತ ಸ್ವಲ್ಪ ಅಂದ್ರೆ 2 times 2ಗಿಂತ ಬರಲ್ಲ, ಅದಕ್ಕಿಂತ ಕಡಿಮೆ ಇರ್ಬೇಕಾಯ್ತು.
16 ಡಿವೈಡ್ ಬೈ 9 ಅಂದ್ರೆ 1.8 ಸಮಥಿಂಗ್ ಬರುತ್ತೆ ಅಂತ ಅನ್ಕೋಣ. 1.8 ಸಮಥಿಂಗ್ 1.8 ಸಮಥಿಂಗ್ ಅಂತಂದ್ರೆ ಇಲ್ಲಿ ಯಾವ್ದಿದಾವೆ? 2 ಇದಾವೆ. 1.1836 ಇದೆ, 1/1836 ಇದೆ. ಅರ್ಥ ಆಯ್ತಿರೋದು? ಹಾ, ಅಲ್ಲಿಗೆ 1.67 ಅಂದ್ರೆ 0. ಸಮಥಿಂಗ್ ಬರುತ್ತೆ, 0.18 ಬರುತ್ತೆ. ಅಲ್ಲಿಗೆ 18 ಅಂತ ಗ್ಯಾರಂಟಿನ. 1.67 ಡಿವೈಡ್ 9.1 ಡಿವೈಡ್ ಮಾಡಿದ್ರೆ 0.18 ಅಲ್ಲಿ ಕೊಟ್ಟರಂಗೆ ಹೋದ್ರೆ 1.36 ಪಾಯಿಂಟ್ ಶಿಫ್ಟ್ ಮಾಡಿದ್ರೆ 1836 ಅಂದ್ರೆ ಇದೆ ಆನ್ಸರ್. ಯಾವುದಕ್ಕೂ ಇದು ಕಾಣಲ್ಲ. ಇಲ್ಲಿ ಯಾಕೆ ಹಿಂಗ್ ಕೊಟ್ಟು ಕನ್ಫ್ಯೂಸ್ ಮಾಡಕ್ಕೆ ನಿಮ್ಗೆ ಅಂದ್ರೆ ಅಕಸ್ಮಾತ್ ಗಾಚಾರಕ್ಕೆ ಉಲ್ಟಾ ಬರ್ಕೊಂಡ್ಬಿಟ್ರಿ ಅಂದ್ರೆ ಏನ್ ಸಂಬಂಧ? ಹುಷಾರಾಗಿರ್ಬೇಕು. ಯಾವ್ದ್ರ ರೇಷು ಯಾವ್ದಕ್ಕೆ ಹೇಳಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ನಾವು ಅದನ್ನ ಸ್ಟಡಿ ಮಾಡ್ಬೇಕಾಗುತ್ತೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ಆಫ್ ಕ್ವಶನ್ಸ್ ಗಳಿದಾವೆ. ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಪ್ರಾಬ್ಲಮ್ಸ್ ಮಾಡ್ಬೇಕಾಗಿದೆ. ಜಾಸ್ತಿನೇ ಮಾಡ್ತೀನಿ, ಎಲ್ಲಾದ್ರ ಪ್ರಾಬ್ಲಮ್ಸ್ ಮಾಡ್ತೀನಿ. ಯಾಕೆಂದ್ರೆ ನಮ್ಗೆ ಜಾಸ್ತಿ ಕ್ವಶನ್ಸ್ ಅಟೆಂಡ್ ಮಾಡ್ಲಿಕ್ಕೆ ಪಾಸಿಬಲ್ ಇರ್ತಕ್ಕಂಥದ್ದು, ಮತ್ತೆ L1 L2 L3 ಮೇಲೆ ಪ್ರಾಬ್ಲಮ್ ಕೇಳ್ತಕ್ಕಂಥ ಅವಕಾಶಗಳು ಇರ್ತಕ್ಕಂಥದ್ದು ಇಲ್ಲಿರೋದ್ರಿಂದ ನಾವು ಜಾಸ್ತಿ ವರ್ಕ್ ಮಾಡ್ಬೇಕಾಗಿದ್ದು ಈ ಪ್ಲೇಸ್. ಓಕೆ, ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ.